ಆರ್ ಯು ಹಿಯರ್? ವೈ ಆರ್ ಯು ಹಿಯರ್? ಯಾಕೆ ನಾನು ಇಲ್ಲಿದ್ದೀನಿ? ನಾನು IAS ಪ್ರಿಪರೇಷನ್ಗಾಗಿ ಡೆಲ್ಲಿಗೆ ಬರೀ ಒಂದು ಕೆಂಪು ಪುಸ್ತಕ, ಕೆಂಪುದೊಂದು ದೊಡ್ಡ 1 ಕ್ವಿಂಟಲ್ ಪುಸ್ತಕ 3,000 ರೂಪಾಯಿ ತಗೊಂಡ್ಬಂದಿದ್ದೀನಿ. ನನಗೆ ಇಷ್ಟೊಂದು ಜವಾಬ್ದಾರಿಗಳಿದೆ. ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ನ ಕತೆ ಎಲ್ಲರ ಹತ್ರ ಹೋದ್ರೆ ಯಾರು ಕೇಳಲ್ಲ. ನಾನು ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಆಗಲೇಬೇಕು. ವೈ ಆರ್ ಯು ಹಿಯರ್? ವಾಟ್ ಐ ಆಮ್ ಡೂಯಿಂಗ್ ನೌ? ವಾಟ್ ಐ ಆಮ್ ಡೂಯಿಂಗ್ ನೌ? ನಾನು ಈ ಸದ್ಯ ಏನ್ ಮಾಡ್ತಾ ಇದ್ದೀನಿ? ಹೂ ಎಮ್ ಐ? ವೈ ಐ ಆಮ್ ಹಿಯರ್ ಅಂಡ್ ವಾಟ್ ಐ ಆಮ್ ಡೂಯಿಂಗ್ ನೌ? ನಾನು ಏನ್ ಮಾಡ್ತಾ ಇದ್ದೀನಿ? ನಾನು ಟೈಮ್ ಪಾಸ್ ಮಾಡ್ತಾ ಇದ್ದೀನಾ? ಗಾಸಿಪ್ ಮಾಡ್ತಾ ಇದ್ದೀನಾ? ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀನಾ? ನಿದ್ದೆ ಮಾಡ್ತಾ ಇದ್ದೀನಾ? ಹಾಡು ಹಾಡ್ತಾ ಇದ್ದೀನಾ? ಅಥವಾ ಓದ್ತಾ ಇದ್ದೀನಾ? ಬರಿತಾ ಇದ್ದೀನಾ? ಕ್ಲಾಸ್ ಅನ್ನ ಕೇಳ್ತಾ ಇದ್ದೀನಾ? ಕಂಪ್ಲೀಟ್ ಆಗಿ ಮನನ ಮಾಡ್ತಾನೆ ಇರೋದು. ಗ್ಯಾಪ್ ಇಲ್ವೇ ಇಲ್ಲ. 13 ವರ್ಷ ವನವಾಸ, 1 ವರ್ಷ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಇದ್ದಂಗೆ ಡಿಗ್ರಿ ಮಾಡಿದ್ದೀನಿ. ಇದು ನನ್ನ ಅಜ್ಞಾತವಾಸದ ಕಾಲಪ್ಪ. ನಾನು ಇದನ್ನ ಮಾಡಲೇಬೇಕು. ಇದನ್ನ ಬಿಟ್ರೆ ಬೇರೆ ನನಗೆ ಹಾದಿ ಇಲ್ಲ. ಒಂದು ಸಾರಿ ಇದನ್ನ ಆಗಿಬಿಟ್ಟೆ ಅಂದ್ರೆ ಎಲ್ಲವೂ ಆಟೋಮೆಟಿಕ್ ಆಗಿ ಬರ್ತವೆ. ನನಗೆ ಸಿನಿಮಾ ನೋಡೋ ಹುಚ್ಚಿತ್ತು. ಸಿನಿಮಾ ನನ್ನ ಹಾಬಿ. ಅದು ಸಿನಿಮಾ ನೋಡೋದು. ಒಳ್ಳೆ ಸಿನಿಮಾ ನೋಡೋದಾ? ಮತ್ತೆ ಸಿನಿಮಾ ಎಲ್ಲಾ ಸಿನಿಮಾಗಳ ನನ್ನ ಪ್ರಿಪರೇಷನ್ ಅವಧಿಯಲ್ಲಿ ಏನ್ ರಿಲೀಸ್ ಆಯ್ತಲ್ಲ, ಆಕ್ಷನ್ ಮೂವೀಸ್, ಇಂಗ್ಲಿಷು, ಹಿಂದಿ ಮತ್ತು ತೆಲುಗು, ಕನ್ನಡ ಒಂದು ನೋಡ್ಲಿಲ್ಲ ನಾನು. ಅದನ್ನು ಬರೆದಿಡ್ತಿದ್ದೆ. ಈ ಸಿನಿಮಾ ಇವತ್ತು ರಿಲೀಸ್ ಆಯ್ತು, ನಾನು ಇದನ್ನ ನೋಡ್ಬೇಕು. ಆಮೇಲೆ ನನ್ನ ಗೆಳೆಯರು ಇವತ್ತು ಊಟಕ್ಕೆ ಹೋಗಿದ್ದಾರೆ. ನಾನು ಈ ಊಟ ತಿನ್ಬೇಕು. ಹೈದರಾಬಾದಲ್ಲಿ ಒಳ್ಳೆ ಸ್ವೀಟ್ ಸಿಗುತ್ತೆ. ಪುಲ್ಲಾರೆಡ್ಡಿ ಸ್ವೀಟ್ಸ್ ಅಂತ ಇರುತ್ತೆ. ಹೈದರಾಬಾದ್ಗೆ ಯಾರು ಹೋಗಿದ್ರೆ ಎಲ್ಲರೂ ಅನ್ ಮಾತಾಡ್ರು, ಏನೋ. ಆಮೇಲೆ ಧೋಕ್ಲಾ ಅಂತ ಹೇಳಿ, ಆಮೇಲೆ ಹಲೀಮ್ ಅಂತ ಒಳ್ಳೆ ಬಿರಿಯಾನಿ, ಬಾವರ್ಚಿ ಬಿರಿಯಾನಿ ಸಿಗೋದು. ಈಗ ತಿನ್ನೋದು ಕಡಿಮೆ ಮಾಡಿದ್ದೀನಿ. ಅವಾಗ ಬಹಳ ತಿಂತಿದ್ದೆ. ಎಲ್ಲ ಬರೆದಿಟ್ಟೆ. ಆಗಸ್ಟ್ 15 ನಮ್ಮ ಪ್ರಿಲಿಮ್ಸ್ ರಿಸಲ್ಟ್ ಬಂದಿತ್ತು. ಆಗಸ್ಟ್ 15 ಸ್ವಾಮೀಜಿಗೆ ಫೋನ್ ಮಾಡಿ ಹೇಳಿದೆ, ಸ್ವಾಮೀಜಿ ರಿಸಲ್ಟ್ ಬಂದು ಪಾಸ್ ಆಗಿದ್ದೀನಿ. ಅದರಲ್ಲೇನು ಆಶ್ಚರ್ಯ ಇದೆ? ಅದರಲ್ಲೇನು ಆಶ್ಚರ್ಯ? ಮೇನ್ಸ್ ರೆಡಿ ಆಗ ಸುಮಾರು ಅಕ್ಟೋಬರ್ ಎಂಡ್ಗೆ ಅನ್ಸುತ್ತೆ, ಮಾರ್ಚ್ ಆರ್ ಅಕ್ಟೋಬರ್ ಎಂಡ್ಗೆ ಮೇನ್ಸ್ ರಿಸಲ್ಟ್ ಬಂತು. ಎಸ್ ಸ್ವಾಮೀಜಿ, ಐ ಹ್ಯಾವ್ ಕ್ವಾಲಿಫೈಡ್ ಫಾರ್ ಮೇನ್ಸ್. ಅದರಲ್ಲೇನು ಆಶ್ಚರ್ಯ? ಅದು ಆಗೋದೇ ಇತ್ತು. ಪ್ರಿಪೇರ್ ಫಾರ್ ಮೇನ್ಸ್. ಮಾರ್ಚ್ 28 ನಂದು ಇಂಟರ್ವ್ಯೂ ಡೇಟ್. ನಿರ್ಭಯ್ ಶರ್ಮಾ ಆಫ್ಟರ್ನೂನ್ ಇಂಟರ್ವ್ಯೂ ಮುಗೀತು. ಮೇ 6 ಈವ್ನಿಂಗ್, ಮೇ 6 ನನ್ನ ರಿಸಲ್ಟ್ ಬಂತು. ರಿಸಲ್ಟ್ ಬಂದ ತಕ್ಷಣ ಕ್ಯಾಲ್ಕುಲೇಷನ್ ಹಾಕಿ ಒಬ್ಬ ಹೇಳ್ಬಿಟ್ಟ, ವೆಂಕಟೇಶ್ ಅನ್ನೋನು, ಹೈದ್ರಾಬಾದ್ನವನು, ನೀನು IPS ಆಯ್ತೀಯ ಅಂತ. ಸ್ವಾಮೀಜಿಗೆ ಫೋನ್ ಮಾಡಿ ಹೇಳಿದೆ, ಸ್ವಾಮೀಜಿ ಹಿಂಗೆ 703 ರ್ಯಾಂಕ್ ತುಸು ಕಡಿಮೆನೆ, ಆದ್ರೆ IPS ಆಗ್ತೀನಿ ಸ್ವಾಮೀಜಿ. ಅದರಲ್ಲಿ ಏನು ಆಶ್ಚರ್ಯ? ಬಾ ಆಶ್ರಮಕ್ಕೆ. ಸ್ವಾಮೀಜಿ ಒಂದು ಕೆಲಸ ಇದೆ. ಏನು? ನನಗೆ ಸ್ವಲ್ಪ ಊಟ ಮಾಡೋ ಆಸೆ, ಮೂವಿ ನೋಡೋ ಆಸೆ. ಇದುವರೆಗೂ ಯಾವ್ರ ಜೊತೆ ಹೋಗ್ಲಿಲ್ಲ, ಯಾವ ಪಿಕ್ಚರ್ ನೋಡ್ಲಿಲ್ಲ. ಒಂದು ವಾರ ಸಮಯ ಕೊಡಿ. ಎಲ್ಲ ಮೂವಿ CD ತರಿಸಿದೆ ರೀ. ಫುಲ್ ಒಂದು 52 ಇಂಚಿನ LED ಹಾಕಿ ನೋಡಿದ್ದ. ಎಲ್ಲ ಊಟ ಪಾರ್ಸಲ್ ತಗೊಂಬಂದು ತಿಂದಿದ್ದ. ವೆನ್ ಐ ಡಿಡ್ ಇಟ್ ಆಫ್ಟರ್ ಮೈ ರಿಸಲ್ಟ್ಸ್. ಪ್ರಿಪರೇಷನ್ ಫಾರ್ ಅ ವಾರ್ ಶುಡ್ ಬಿ ಡನ್ ಡ್ಯೂರಿಂಗ್ ಪೀಸ್ ಟೈಮ್. ಬದುಕಿನಲ್ಲಿ ಆ ನಿರ್ಣಾಯಕ ಘಟ್ಟಕ್ಕೆ ಯಾವತ್ ನಾವು ಖಾಲಿ ಇರ್ತೀವೋ ಅವತ್ತು ಪ್ರಿಪರೇಷನ್ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ಬಹಳ ಸುಖ ಪಟ್ರೆ ಮುಂದೆ ಕಷ್ಟಪಡ್ತೀವಿ ಅಂತ, ಬಹಳ ಕಷ್ಟಪಟ್ರೆ ಮುಂದೊಂದು ದಿವಸ ಸುಖ ಕಟ್ಟಿಟ್ಟ ಬುತ್ತಿ ಅಂತ. ಸೊ ಹಾಗಾಗಿ ನಿಮಗೇನಾದ್ರೂ ವಯೋಮಾನ ಸಹಜವಾದ ಹವ್ಯಾಸಗಳಿದ್ದಲ್ಲಿ ಇರ್ತವೆ. ನನಗೂ ಇತ್ತು, ಇನ್ನೂ ಒಂದಿತ್ತು. ಅದೇ ನಿಮಗೂ ಎಲ್ಲರಿಗೂ ಇರುತ್ತೆ. ನನಗೆ ಆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಒಂದು ಹುಡುಗಿ ಅಂದ್ರೆ ತುಂಬಾ ಇಷ್ಟ ಆಗಿದ್ಲು. ಮಾತಾಡಕ್ ಧೈರ್ಯ ಆಗ್ತಿರ್ಲಿಲ್ಲ. ಐ ಡಿಂಟ್ ಹ್ಯಾಡ್ ದ ಗಟ್ಸ್. ಚಿಕ್ಕವನಿದ್ದೆ ರೀ, ಮೀಸೆ ಬೇರೆ ಬಿಡ್ತಾ ಇರಲಿಲ್ಲ ಅವಾಗ. ನಂದು ಡ್ಯೂರಿಂಗ್ ಪ್ರಿಪರೇಷನ್ ಟೈಮ್ ಅಂಡ್ ಇವನ್ ಮಸೂರಿ ಅಕಾಡೆಮಿಯಲ್ಲಿ ಮೀಸೆ ಇರಲಿಲ್ಲ. ಎಲ್ಲರೂ ಚಿನ್ನು ಅನ್ನೋರು. ಸೊ ರಿಸಲ್ಟ್ ಬಂದ ಮೇಲೆ ವೆಂಟ್ ಅಂಡ್ ಅಪ್ರೋಚ್ಡ್ ಹರ್ ಅಂಡ್ ಟೋಲ್ಡ್ ಹರ್ ದಟ್, ಸಿ ಐ ವಾಂಟ್ ಟು ಮ್ಯಾರಿ ಯು ಅಂತೇಳಿ. ಆ ಹುಡುಗಿ ನಾನು IPS ಆಗ್ತೀನಿ ಅಂತ ಗೊತ್ತಿದ್ರು ಯಾರ ಗಬಕ್ಕನ ಒಪ್ಕೊಂಡ್ಬಿಡ್ತಾರ. ಗೋ ಅಂಡ್ ಮೀಟ್ ಮೈ ಫಾದರ್. ಡಾಕ್ಟರ್ ತ್ರಿವೇಣಿ ಏನ್ ಮದುವೆ ಆಗಿದ್ದೀನಲ್ಲ ಅದ ಹುಡುಗಿಯಪ್ಪ. Then I went and approached her father, and her father told, ours is an undivided family. Let me discuss with my brother and come back to you. Anta. You know.
ಆಯ್ತಲ್ಲಪ್ಪ ಇದು ಅಂದೆ. ಆಯ್ತು, ಅವರೆಲ್ಲ ಡಿಸ್ಕಷನ್ ಮಾಡಿ ಕೊನೆಗೆ ಒಪ್ಪಿದ್ರ, ಆಸ್ ಇಫ್ ಅವ್ರೇನೋ ನನ್ನ ಬಗ್ಗೆ ಕರುಣೆ ತೋರಿಸ್ದಂಗ. ಬಟ್ ಐ ಗಾಟ್ ಗುಡ್ ಗರ್ಲ್. ಯು ಶುಡ್ ಹ್ಯಾವ್, ಅವು ಏನಾದ್ರೂ ಇತ್ತು ಅಂತಂದ್ರೆ ಯು ಶುಡ್ ಪೋಸ್ಟ್ಪೋನ್ ಇಟ್ ಅಂತ ಹೇಳ್ತಿದ್ದೀನಿ. ಒಂದು ಸಾರಿ ಸರ್ವಿಸ್ ಬಂದ್ರೆ ತಿರುಗಿ ನೋಡೋ ಅವಶ್ಯಕತೆನೇ ಇಲ್ಲ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಇಮ್ಯಾಜಿನ್ ಯು ವಿಲ್ ಬಿಕಮ್ ದ್ಯಾಟ್. ಯು ಡಿಸೈಡ್ ಯು ವಿಲ್ ಡೂ ದ್ಯಾಟ್ ಅಷ್ಟೇ, ಬೇಕಾದಿರ್ಲಿ ಅದು. ಹಿಯರ್ ಯು ಆರ್ ಎಂಪವರ್ಡ್ ಬೈ ಲಾಸ್ ಅಂಡ್ ಪವರ್ಸ್. ಸೊ ಇದು ಈ ಪರೀಕ್ಷೆ ಅನ್ನೋದು ನಿಮ್ಮ ಒಟ್ಟಾರೆ ವ್ಯಕ್ತಿತ್ವವನ್ನ ಪರೀಕ್ಷೆ ಮಾಡುವುದರಿಂದ, ನಿಮ್ಮನ್ನ ಪೂರ್ತಿ ಅದು ಅಳೆಯುವುದರಿಂದ, ಇದಕ್ಕೆ ತಯಾರಿ ಈ ಸಣ್ಣ ಪುಟ್ಟ ಪರೀಕ್ಷೆಗಳಿಗೆ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಫೇಲ್. ಆ ಕಿಲ್ಲರ್ ಜೀಲಲ್ಲಿ ರಾಕೆಟ್ ಹಿಂದ್ಗಡೆ ಹಚ್ಚಿರ್ತಾರಲ್ಲ ಆ ತರ. ಸೊ ಫಾರ್ ದ್ಯಾಟ್ ಯು ಹ್ಯಾವ್ ಟು ಗೋ ಟು ಅ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಂಡ್ ಯು ಮಸ್ಟ್ ಹ್ಯಾವ್ ಅ ಗುಡ್ ಫ್ರೆಂಡ್ ಸರ್ಕಲ್. ಒಳ್ಳೆ ಸ್ನೇಹಿತರ ಸರ್ಕಲ್ ಇರ್ಬೇಕು. ಕೆಲವೊಂದಿಷ್ಟು ಜನ ನೋಟ್ಸ ಕೊಡಂಗಿಲ್ಲ ಅಲ್ವೇ? ಬಟ್ ಐ ಹ್ಯಾಡ್ ದ ಅಪಾರ್ಚುನಿಟಿ ಟು ವರ್ಕ್ ಇನ್ ಅ ಕೋಚಿಂಗ್ ಇನ್ಸ್ಟಿಟ್ಯೂಷನ್. ಸೈನ್ಸ್ ಅಂಡ್ ಟೆಕ್ನಾಲಜಿ ಅರ್ಥನ ಆಗ್ತಿರ್ಲಿಲ್ಲ ನನಗೆ. 150ಕ್ಕೆ 13, 14. ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ 25, 30. ಎವ್ರಿ ಡೇ ಐ ಯೂಸ್ ಟು ಟೇಕ್ ಮೈ ಆನ್ಸರ್ ಸ್ಕ್ರಿಪ್ಟ್ ಅಂಡ್ ಗೋ ಅಂಡ್ ಸಿಟ್ ವಿತ್ ಮೇಡಮ್ ಸೋಸಿನ್ ತಯ್ಯಬಾ ಅಂಡ್ ಆಸ್ಕ್, ಮೇಡಮ್ ಆಮ್ ಐ ರಿಯಲಿ ಎಲಿಜಿಬಲ್ ಟು ಬಿಕಮ್ ಅನ್ IAS ಆಫೀಸರ್? ನನಗೇನು ಬರೀ 13, 14 ಬೆಳಕತ್ತೇವ್. ಅವಾಗ ಏನಂದ್ರು, ಆಯ್ತಪ್ಪ ಟಾಪ್, ಈಗ ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರ ಅವ್ರ ಆನ್ಸರ್ ಸ್ಕ್ರಿಪ್ಟ್ ನೋಡಪ್ಪ. ದೆನ್ ಐ ಸ್ಟಾರ್ಟೆಡ್. ಯಾರ್ದು ಬೆಸ್ಟ್ ಆನ್ಸರ್ ಸ್ಕ್ರಿಪ್ಟ್ ಇತ್ತು, ರೈಟಿಂಗ್ ಕ್ಲಾಸ್ನಾಗ ಆನ್ಸರ್ ಎಲ್ಲರೂ ಹೇಳ್ತಾರ, ಪರೀಕ್ಷೆದಾಗ ಉತ್ತರ ಬರೆದವನ ಟಾಪರ್. 3 ಗಂಟೆ ಅವಧಿಯಲ್ಲಿ ಜಗದೀಶ್ ಹೇಳಿದ ಹಾಗೆ ಇಡೀ ಒಂದು ವರ್ಷ ಓದಿದ ಎಲ್ಲಾ ಪುಸ್ತಕಗಳನ್ನ ಆ 2 ಮಾರ್ಕ್ಸ್ಗೆ, 5 ಮಾರ್ಕ್ಸ್ಗೆ, 15 ಮಾರ್ಕ್ಸ್ಗೆ, 20 ಮಾರ್ಕ್ಸ್ಗೆ ಕಂಡೆನ್ಸ್ ಮಾಡಿ ಯಾವ ಉತ್ತರಕ್ಕೆ ಎಷ್ಟು ಅಂಕಕ್ಕೆ ಎಷ್ಟು ಬರೀಬೇಕದನ್ನ ತೀರ್ಮಾನ ಮಾಡಿ ಬರೆಯುವುದಿದೆಯಲ್ಲ, ಅದು ಬಿಗ್ಗೆಸ್ಟ್ ಚಾಲೆಂಜ್. ನಿಮ್ಗೆ ರ್ಯಾಂಕ್ ತರೋದು, ಸರ್ವಿಸ್ ತರೋದು ಆನ್ಸರ್ ರೈಟಿಂಗ್ ಅಲ್ಲೇ, ಮೇನ್ಸ್ ಎಕ್ಸಾಮ್ ನಲ್ಲೇ ಎಲ್ಲರೂ ಓದ್ತಾರೆ. ಬಟ್ ರ್ಯಾಂಕ್ ಯಾರಿಗೆ ಬರುತ್ತೆ? ಸರಿಯಾಗಿ ಪರೀಕ್ಷೆ ಬರ್ದವನಿಗೆ. then how will do it? I started studying, analyzing the good answer scripts. ಯಾರಪ್ಪ ಟಾಪರ್ 110 ಯಾರಿಗೆ ಬಂದೈತಿ ಅವನು ತಗೊಳ್ಳೋದು. how he started his introduction, what is he there in his body of answer. ಅವನು ಪಾಯಿಂಟ್ ವೈಸ್ ಫಸ್ಟ್ಲಿ, ಸೆಕೆಂಡ್ಲಿ, ಥರ್ಡ್ಲಿ ಅಂತ ಬರೆದ್ನ, ಪಾಯಿಂಟ್ ನಂಬರ್ 1, 2, 3, 4 ಅಂತ ಹಾಕಿದ್ನ, ಚಾರ್ಟ್ ಏನಾದ್ರೂ ಹಾಕಿದ್ನ, ಟೇಬಲ್ ಏನಾದ್ರೂ ಹಾಕಿದ್ನ, ಪೈ ಚಾರ್ಟ್ ಮೂಲಕ ಎಕ್ಸ್ಪ್ಲೈನ್ ಮಾಡಿದ್ನ, ಅಂಡರ್ಲೈನ್ ಏನಾದ್ರೂ ಮಾಡಿದ್ನ, ಅವನ ಕನ್ಕ್ಲೂಷನ್ ಹೇಗಿತ್ತು, ಕಮೆಂಟ್ ಅಂದಲ್ಲಿ ಏನು ಬರದ, ಎಲುಸಿಡೇಟ್ ಅಂದಲ್ಲಿ ಏನು ಬರದ, ಎಕ್ಸ್ಪ್ಲೈನ್ ಅಂದಲ್ಲಿ ಏನು ಬರದ, ಕ್ರಿಟಿಕಲಿ ಎನಲೈಸ್ ಅಂದಲ್ಲಿ ಏನು ಬರದ, ಎಲ್ಲವನ್ನ ನೋಡಿ ಎಲ್ಲರದು ಮಿಕ್ಸ್ ಮಾಡಿ ನಾನೊಂದು ತಯಾರು ಮಾಡ್ತಿದ್ದೆ. ನಾನು ಎಲ್ಲರ ಕಡೆನೂ ಅದನ್ನ ಆನ್ಸರ್ ಸ್ಕ್ರಿಪ್ಟ್ ಅಲ್ಲಿ ಏನೇನು ಇರ್ತಿತ್ತಲ್ಲ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, GS ಪೇಪರ್ 1, 2 ಎಲ್ಲ 3, 4 ಎಲ್ಲ ತಗೊಬಿಡೋದು, ನಂದೇ ಒಂದು ಆನ್ಸರ್ ರೆಡಿ ಮಾಡೋದು. I used to practice this minimum 5 to 10 times. Each answer, ಏನ್ ನಾನು ಆನ್ಸರ್ ಸ್ಕ್ರಿಪ್ಟ್ ಬರಿತಿದ್ನಲ್ಲ, ಟೆಸ್ಟ್ ಸೀರೀಸ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ನಡೀತಿತ್ತಲ್ಲ, ಎಲ್ಲರದು ತೆಗೆದುಕೊಂಡು ಬರೆದ್ಬಿಟ್ಟು ಒಂದು 5 ರಿಂದ 10 ಸಾರಿ ಬರೆಯೋದೇ ತೆಗೆದು ಇಡ್ತಾ ಇದ್ದೆ. ದಟ್ ಈಸ್ ದಿ ಮೋಸ್ಟ್ ಯೂಸ್ಫುಲ್ ಥಿಂಗ್ ವಿಚ್ ಐ ಡಿಡ್ ಡ್ಯೂರಿಂಗ್ ಮೈ ಪ್ರಿಪರೇಷನ್. ನೀವು ಬರೀ ಓದೋದಷ್ಟೇ ಅಲ್ಲ, ಒಂದ್ಸಾರಿ ಮನನ ಮಾಡ್ಬೇಕು, ಸಬ್ ಹೆಡಿಂಗ್ ಗಳನ್ನ ಬರಿಬೇಕು, ಅದನ್ನ ಬರೋದು ಹೊರಗಡೆ ತೆಗಿಬೇಕು. ಯಾವುದೇ ಪರೀಕ್ಷೆ ಇರಲಿ, ಅದು PC ಇಂದ ಹಿಡಿದು IAS IPS ವರೆಗೆ ಎಲ್ಲಾ ಪರೀಕ್ಷೆಗಳಲ್ಲೂ ಕೂಡ ಆನ್ಸರ್ ರೈಟಿಂಗ್ ಸ್ಕಿಲ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದು ಇಟ್ ಕಮ್ಸ್ ಬೈ ಪ್ರಾಕ್ಟೀಸ್. ಇನ್ನೊಂದು ನನಗೇನು, ನಾನು ಆಲೋಚನೆ ಮಾಡುವ ವಿಧಾನ, ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಪೇಪರ್ 1 13 ಚಾಪ್ಟರ್ ಅಲ್ಲಪ್ಪ, ಥಿಯರೀಸ್ ಎಲ್ಲ ಸೇರ್ಬಿಟ್ಟು 13 ಚಾಪ್ಟರ್. ಏನು ಪ್ರಶ್ನೆ ಕೇಳಿದ್ರು ಇದ್ರದ ಕೇಳ್ಬೇಕಲ್ಲ ಅವನು. ಹಿ ಕಾಂಟ್ ಆಸ್ಕ್ 14 ಚಾಪ್ಟರ್, 13 ಚಾಪ್ಟರ್ ಕೇಳ್ಬೇಕು. ಲೆಟ್ ಮಿ ಸ್ಟಡಿ ವೆಲ್. ಪೇಪರ್ 2 ನಲ್ಲಿ 14 ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಇದೆ, ಅದರಲ್ಲಿ ಇಷ್ಟು ಚಾಪ್ಟರ್ಗಳಿದೆ. ಏನೇ ಪ್ರಶ್ನೆ ಕೇಳಿದ್ರು ಅದ್ರಾಗ ಕೇಳ್ಬೇಕಲ್ಲ ಅವನು. ಹಿ ವಿಲ್ ನಾಟ್ ಆಸ್ಕ್ ಸಮಥಿಂಗ್ ಎಲ್ಸ್. ವೇರ್ ಆರ್ ದಿ ಓಲ್ಡ್ ಕ್ವಶನ್ ಪೇಪರ್ಸ್, ವಾಟ್ ಹಿ ಹ್ಯಾಸ್ ಆಸ್ಕ್ಡ್ ಇನ್ ದ ರೀಸೆಂಟ್ ಪಾಸ್ಟ್. ಕಂಪ್ಲೀಟ್ ಸ್ಟಡಿ ಮಾಡೋದು, ಅಟಾಪ್ಸಿ ಮಾಡ್ದಂಗೆ, ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡ್ದಂಗೆ. ಸೊ ಹಾಗಿದ್ರೆ ಈ ಸಾರಿ ಬಹುಶಃ ಈ ಚಾಪ್ಟರ್ ಅಲ್ಲಿ ಬರ್ಬೋದು, ಈ ಚಾಪ್ಟರ್ ಅಲ್ಲಿ ಕೇಳಿದ್ರೆ ಇದನ್ನೇ ಕೇಳ್ತಾರೆ. ಸೊ ಐ ಹ್ಯಾವ್ ಟು ಪ್ರಿಪೇರ್ ಇಟ್. ನಾನು ಅದನ್ನ ಕಮೆಂಟ್ ಅಂದ್ರೂ ಬರಿಬೇಕು, ನೆಗೆಟಿವ್ ಆಗಿ ಕೇಳಿದ್ರು ಬರಿಬೇಕು, ಪಾಸಿಟಿವ್ ಆಗಿ ಆದ್ರೂ ಬರಿಬೇಕು, ಒಟ್ಟು ಅದನ್ನೇ ಬರಿಬೇಕಪ್ಪ. ಸೊ ಅದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲಿ ರೈಟಿಂಗ್ ಪ್ರಾಕ್ಟೀಸ್ ಮಾಡುವ ಮೂಲಕ, ಒಳ್ಳೆಯ ಸ್ನೇಹಿತರ ಜೊತೆಗೆ ಗ್ರೂಪ್ ಡಿಸ್ಕಷನ್ ಮಾಡುವ ಮೂಲಕ, ಆನ್ಸರ್ ಅನ್ನ ಓಲ್ಡ್ ಕ್ವಶನ್ ಪೇಪರ್ ಗಳನ್ನ ಬಿಡಿಸುವ ಮೂಲಕ
ಬರೆದ ಉತ್ತರ ಪತ್ರಿಕೆಯನ್ನ ಯಾರಾದ್ರೂ ಒಬ್ಬ ಕರೆಕ್ಷನ್ ಮಾಡ್ಲಿಕ್ಕೆ ಒಬ್ಬ ಗುರು ಇಟ್ಕೋಬೇಕು. ಇನ್ ಅ ಬಿಗ್ ಇನ್ಸ್ಟಿಟ್ಯೂಷನ್ ನೋ ಒನ್ ವಿಲ್ ಗಿವ್ ಇಂಡಿವಿಜುವಲ್ ಅಟೆನ್ಷನ್. ಹೈದರಾಬಾದ್ ಡೆಲ್ಲಿನಲ್ಲಿ ಯಾರು ಮಾತಾಡ್ಸಂಗಿಲ್ಲ ನಿಮ್ಮನ್ನ. ಬಟ್ ಇಫ್ ಯು ಕ್ಯಾನ್ ಗೆಟ್ ಅ ಗುಡ್ ಟೀಚರ್, ನಥಿಂಗ್ ಲೈಕ್ ದಟ್. ಒಬ್ಬ ಒಳ್ಳೆ ಶಿಕ್ಷಕ ಸಿಕ್ಕರು ಅಥವಾ ಸೀನಿಯರ್ ಆಫೀಸರ್ ಸಿಕ್ಕರು, ಅದಕ್ಕಿಂತ ದೊಡ್ಡ ಅದೃಷ್ಟ ನಿಮ್ದು ಇಲ್ವೇ ಇಲ್ಲ. ನಸೀಬ ತೆರೆದಂಗ, ಲಕ್ ನಿಮ್ದು ಲಕ್ ನಿಮ್ ಕಡೆ ಐತೆ ಅಂತ. ಲಕ್ಕಿಂದ ಏನು ಇರ್ಲಿಲ್ಲ, ಬಟ್ ಹಾರ್ಡ್ ಲಕ್ ಯಾರು ಮಾಡ್ತಾರ ಅವ್ರಿಗೆ ಫೇವರ್ ಆಗೇ ಆಗತ್ತ. ಸೊ ಆ ರೀತಿ ಮಾಡುವುದರಿಂದ ಅದು ಆಯ್ತದೆ. ನೆಕ್ಸ್ಟ್ ಇದನ್ನ ಹೇಳಿದ್ದೀನಿ, ಸ್ಟೇ ಫೋಕಸ್ಡ್. ಯಾವ ತರ ಅರ್ಜುನನಿಗೆ ಆ ಪಕ್ಷಿಯ ಕಂಡಂಗೆ ಫೋಕಸ್ ಅಂತಂದ್ರೆ ಟಾರ್ಗೆಟ್. ನನ್ಗೆ ಇದು ನನ್ನ ಟಾರ್ಗೆಟ್ ಅಪ್ಪ. ಬಿಂದ್ರನ್ವಾಲಾಗೆ ಅವನು ಜಲಿಯನ್ ವಾಲಾ ಭಾಗ ಮಾಡಿದವನು ಟಾರ್ಗೆಟ್ ಇದ್ದಂಗೆ, ಭಗತ್ ಸಿಂಗ್ರಿಗೆ ಅಥವಾ ಆಜಾದನಿಗೆ ಬ್ರಿಟಿಷರ ಟಾರ್ಗೆಟ್ ಇದ್ದಂಗೆ, ನಮ್ಮ ಸುಭಾಷ್ ಚಂದ್ರ ಬೋಸ್ರಿಗೆ ಈ ದೇಶದ ಆಜಾದಿ ಟಾರ್ಗೆಟ್ ಇದ್ದಂಗೆ, ಮಹಾತ್ಮ ಗಾಂಧಿಗೆ ಸತ್ಯ ಅಹಿಂಸೆ ಅನ್ನೋದು ಟಾರ್ಗೆಟ್ ಇದ್ದಂಗೆ, ಶ್ರವಣ ಕುಮಾರನಿಗೆ ಆ ಪಿತೃ ಮತ್ತು ಮಾತೃ ವಾತ್ಸಲ್ಯ ಹ್ಯಾಕ್ ಟಾರ್ಗೆಟ್ ಆಗಿತ್ತು ಹಾಗಿದ್ದಂಗೆ ಅಲ್ವೇ. ಏಕಲವ್ಯನಿಗೆ ಆ ಗುರು ತನ್ನ ಬಿಲ್ವಿದ್ದೆ ಹೇಗೆ ಪಂಚಪ್ರಾಣ ಹೇಗಿತ್ತ ಅದು. ಅದಕ್ಕೆ ಅವರು ಹಾಗಾದ್ರು ಆ ಫೋಕಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಶುಡ್ ನಾಟ್ ಗೆಟ್ ಡೈವರ್ಟೆಡ್. ಒಂದ್ ಸಾರಿ ಫೇಲ್ ಆದ್ರೆ ಹೋಗ್ಬಾರ್ದು, ಎರಡು ಸಾರಿ ಫೇಲ್ ಆದ್ರೆ ಹೋಗ್ಬಾರ್ದು. ಸಿಲೆಬಸ್, ಫಾಲೋ ದ ಸಿಲೆಬಸ್, ನಥಿಂಗ್ ಎಲ್ಸ್. ಬೇರೆ ಏನು ಕಾಣಲೇಬಾರ್ದು. ನೆಕ್ಸ್ಟ್, ಸೊ ಹಾಗಾಗ್ಬೇಕು. ಒಂದೇ ದಿವಸಕ್ಕೆ ಆಗಲ್ಲ. ಒಂದು ಗ್ರಾಜುಯೇಷನ್ ಡಿಗ್ರಿ ಇದ್ದಂಗೆ, ಒಂದ್ ಸಾರಿ ಆಗದೆ ಹೋಗ್ಬೋದು, ಎರಡು ಸಾರಿ ಆಗದೆ ಹೋಗ್ಬೋದು, ಪರವಾಗಿಲ್ಲ. 3 ಸಾರಿ ಆಗದೆ ಹೋಗ್ಬೋದು, 4 ಸಾರಿ ಆಗದೆ ಹೋಗ್ಬೋದು, 5 ಸಾರಿ ಆಗದೆ ಹೋಗ್ಬೋದು. 6ನೇ ಸಾರಿ ಆದವರು ಕೂಡ ಅನ್ಬು ಕುಮಾರ್ IAS ಹಾಸನ್ DC ಆಗಿದ್ರು. 6th ಅಟೆಂಪ್ಟ್, ಒಂದೇ ಒಂದು ಸಾರಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ ಅವರು. ಅನ್ಬು ಕುಮಾರ್ ಪಕ್ಕಾ ತಮಿಳ್ ಮೀಡಿಯಂ, ಒಂದೇ ಒಂದು ಸಾರಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿರಲಿಲ್ಲ. 6th ಅಟೆಂಪ್ಟ್ ಪ್ರಿಲಿಮ್ಸ್ ಮೇನ್ಸ್ ಕಂಪ್ಲೀಟ್ ಕ್ಲಿಯರ್. 6 ವರ್ಷಗಳ ಕಾಲ ಆ ಮನುಷ್ಯ ಹೆಂಗ್ ತಡ್ಕೊಂಡಿರ್ಬೇಕು ನನಗದ್ರ ನೋವು ಗೊತ್ತಿಲ್ಲ. ಐ ಡೋಂಟ್ ನೋ ದಟ್. ಆ ಪರ್ಸಿವರೆನ್ಸ್ ಬೇಕಾಯ್ತದೆ. ಹೀಯಾಳಿಸ್ತಾರೆ, ಕಿಚಾಯಿಸ್ತಾರೆ, ಅಪ್ಪ ಅಮ್ಮನೂ ಬೈತಾರೆ, ಸ್ನೇಹಿತರು ಬೈತಾರೆ, ನಿಮಗೆ ನಿಮ್ಮ ಮೇಲೆ ಒಂಥರ ಇದು ಹುಟ್ಟುತ್ತೆ, ಪರವಾಗಿಲ್ಲ. ಅಗೈನ್ ಯು ಶುಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಅ ಮಿರರ್ ಅಂಡ್ ಸೇ ಯು ಆರ್ ದ ಬೆಸ್ಟ್ ಕ್ರಿಯೇಚರ್ ಆನ್ ದಿಸ್ ಅರ್ತ್. ನಿಮ್ಮನ್ನು ನೀವು ಪ್ರೀತಿಸ್ಬೇಕು. ಫೇಲ್ ಆದ್ರೂ ಪರವಾಗಿಲ್ಲ, ಒಂದ್ ಸಾರಿ ಕನ್ನಡಿ ಮುಂದೆ ಎದ್ಕೋಬೇಕು ಅಂಡ್ ಯು ಶುಡ್ ಟೆಲ್ ಯು ಆರ್ ದ ಬೆಸ್ಟ್ ಕ್ರಿಯೇಚರ್ ಆನ್ ದಿಸ್ ಅರ್ತ್. ಒಳ್ಳೆ ಜೀವಿ ನೀನು, ಚೆನ್ನಾಗಿದೀಯಾ, ತಲೆ ಕೆಡಿಸ್ಕೋಬೇಡ, ಚೆನ್ನಾಗಿ ಮುಂದುವರಿ ಅಂತ ಹೇಳ್ತಾ ಇರ್ಬೇಕು. ಗೋಲ್ ಓರಿಯೆಂಟೆಡ್ ಇರ್ಬೇಕು. ಡೋಂಟ್ ಪ್ಯಾನಿಕ್ ಆರ್ ಫಿಯರ್. ನೆಕ್ಸ್ಟ್, ಫಿಯರ್ ಕಿಲ್ಸ್ ಯು. ಫಿಯರ್ ಆಫ್ ಫೇಲ್ಯೂರ್, ಫಿಯರ್ ಆಫ್ ನಾಟ್ ಬಿಕಮಿಂಗ್, ಫಿಯರ್. ಅಂಜಬೇಡಿ. ಧೈರ್ಯಂ ಸರ್ವರ್ಥ ಸಾಧನಂ. ನಮ್ಮ ಕಾಶಿ ನಿಮ್ಗೆ ಹೇಳ್ಬೇಕಾದ್ರೆ ಇಂಟರ್ವ್ಯೂ ಬೋರ್ಡ್ ಅಲ್ಲಿ ಆ ಕ್ವಶನ್ ಹೇಳಿದ್ರಲ್ಲ, ಅದ್ರ ಜೊತೆ ಇನ್ನೊಂದು ಹೇಳಿದ್ರು, ಡಿಫೈನ್ ಯುವರ್ ಪರ್ಸನಾಲಿಟಿ ಇನ್ ಎ ಸಿಂಗಲ್ ಸೆಂಟೆನ್ಸ್. ನಿರ್ಭಯ್ ಶರ್ಮಾ, ರಿಟೈರ್ಡ್ ಮೇಜರ್ ಆರ್ಮಿ ಜನರಲ್, ಟಿಲ್ ಟುಡೇ ಐ ರಿಮೆಂಬರ್, ಸ್ಪಾಂಟೇನಿಯಸ್ ಆನ್ಸರ್, ಡೇರ್ ಟು ಡೂ. ಏನ್ ಕೊಟ್ರು ನಾನು ಮಾಡ್ತಾನೆ, ಏನ್ ಕೊಟ್ರು ಧೈರ್ಯದಿಂದ ಮಾಡ್ತಾನೆ, ಡೇರ್ ಟು ಡೂ ಅಂತ. ಬಿಕಾಸ್ ಯು ಹ್ಯಾವ್ ನಥಿಂಗ್ ಟು ಲೂಸ್ ಹಿಯರ್. ಏನಾದ್ರೂ ಕಳ್ಕೊಳ್ಳಕ್ಕೆ ಏನಾದ್ರೂ ಇದೆಯಾ? ದಟ್ಸ್ ಹೌ ಐ ವೆಂಟ್. ನನಗೆ ಕಳೆದುಕೊಳ್ಳಲಿಕ್ಕೆ ಏನು ನನ್ನ ಹತ್ರ ಇಲ್ಲ. ಇರುವ ಅವಕಾಶಗಳೆಲ್ಲ ಪಡೆದುಕೊಳ್ಳಲಿಕ್ಕೇನೆ. ಎಲ್ಲ ಅವಕಾಶಗಳಿರುವುದು ಪಡೆದುಕೊಳ್ಳೋದಕ್ಕೆ ಅಂತಾನೆ ಮುಂದೆ ಹೋಗ್ತಿದ್ದೆ. ಡೋಂಟ್ ಫಿಯರ್. ಇಫ್ ಯು ಫಿಯರ್, ಆ ಫಿಯರ್ ಅನ್ನೋದು ಡಬಲ್ ಆಯ್ತಾ ಹೋಯ್ತದೆ. ನೋಡಿ ನಗಬೇಕು ಆ ಫೇಲ್ಯೂರ್ಗಳನ್ನ, ಭಯ, ಇಂಟಿಮಿಡೇಷನ್ಗಳನ್ನ. ಯು ಕಾಂಟ್